ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನಿಜಗಲ್ ಬೆಟ್ಟ ಅಂತಾರೆ, ಇಲ್ಲ ಅಂದರೆ ಚಿಕ್ಕಸಿದ್ರು ಬೆಟ್ಟ ಅಂತಾರೆ. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ನಮ್ಮ ಫ್ರೆಂಡ್ ಅವರು ಅರ್ಸೇವೆ ಮಾಡ್ತಾರಲ್ಲಿ, ಹಾಗಾಗಿ ಅಲ್ಲಿ ಫಂಕ್ಷನ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ನಾನು ಒಬ್ಬನೇ ಹೋಗ್ತಿಲ್ಲ, ನನ್ನ ಜೊತೆ ನಮ್ಮ ಫ್ರೆಂಡ್ ಕೂಡ ಬರ್ತಿದ್ದಾನೆ. ಅವನು ಇನ್ನೊಂದು 5 ನಿಮಿಷ ಬರ್ತಾ ಇದ್ದೀನಿ ರೆಡಿಯಾಗು ಅಂದ. ರೆಡಿಯಾಗಿ ನಿಂತಿದ್ದೀನಿ. ಬನ್ನಿ ಹೊರಗಡೆ ಹೋಗೋಣ, ಅಷ್ಟರಲ್ಲಿ ನಮ್ಮ ಫ್ರೆಂಡು ಬರ್ಬೋದು. ಸೀದಾ ನಿಮ್ಮನ್ನ ಹಳೆ ನಿಜಗಲ್ ಬೆಟ್ಟ ಅಥವಾ ಸಿದ್ರು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ನೋಡಿ, ಇವರೇ ನಮ್ಮ ಫ್ರೆಂಡು. 5 ನಿಮಿಷದಲ್ಲಿ ಬರ್ತೀನಿ ಅಂದ್ಬಿಟ್ಟು ನೋಡಿ 20 ನಿಮಿಷ ಕಾಯಿಸಿದ್ದಾರೆ. ಕಿರಣ್ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಬನ್ನಿ ಹೋಗೋಣ. ಇವರೇ ನಮ್ಮ ಫ್ರೆಂಡ್ ಹರೀಶ್ ಅಂತ. ಇವರೇ ನಮ್ಮನ್ನ ಊಟಕ್ಕೆ ಕರೆದಿದ್ದು. ಅವ್ರನ್ನ ಮಾತಾಡಿಸ್ಕೊಂಡು ಸೀದಾ ನಾವು ಊಟಕ್ಕೆ ಹೋದ್ವಿ. ಒಂದು ಸ್ವಲ್ಪ ಹಾಕೋಣ, ಸ್ವಲ್ಪ ನೋಡಿ, ಇದೇ ನಿಜಗಲ್ ಬೆಟ್ಟ. ಆ ಬೆಟ್ಟದಿಂದ ಇಲ್ಲೇ ಕೆಳಗಡೆ ಸ್ವಲ್ಪ ನೋಡಿ, ಈ ಕಡೆ ಹಸಿಂದ ಹೋಗಿ ಹತ್ತೋದು. ಅಲ್ಲಿ ಮರ ಗಿಡಗಳೆಲ್ಲ ಅಡ್ಡ ಇರೋದಕ್ಕೆ ಕಾಣಿಸ್ತಿಲ್ಲ. ಅಲ್ಲಿಂದ ಸ್ವಲ್ಪ ಹಿಂಗೆ ಬಂದರೆ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ, ಚೌಡೇಶ್ವರಿದು. ಇಲ್ಲೇ ಚೌಟ್ರಿ ಇರೋದು, ಇಲ್ಲೇ ಅಡುಗೆ ಮಾಡಿದ್ದು. ಈಗ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇನ್ನೇನು ನಮ್ಮ ಹುಡುಗಂಗೆ ಟಾಟಾ ಹೇಳ್ಬಿಟ್ಟು ಹೊರಡೋಣ ಬನ್ನಿ. ನೋಡಿ, ನಮ್ಮ ಹುಡುಗ ಊಟಕ್ಕೆ ಐಸ್ ಕ್ರೀಮು ಬೀಡ ಎಲ್ಲ ಅರೇಂಜ್ ಮಾಡಿದ್ದಾನೆ. ಬಟರ್ಸ್ಕಾಚ್ ಐಸ್ ಕ್ರೀಮು ತಿಂತಾಯಿದ್ದೀನಿ. ಇದನ್ನು ತಿಂದರೆ ಒಂದು ಸ್ವಲ್ಪ ಊಟ ಜೀರ್ಣ ಆಯಿತು ಅನಿಸುತ್ತೆ. ನೋಡಿ, ಈಗ ತಾನೇ ಊಟ ಮುಗಿಸ್ಕೊಂಡು ಬೀಡ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಇನ್ನೇನು ಮನೆಗೆ ಹೊರಡೋಣ ಅಂತ ನಮ್ಮ ಹುಡುಗಂಗೆ ಹೇಳ್ಬಿಟ್ಟು ಮನೆಗೆ ಹೊಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೇನೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.